ಆದರೆ ನನಗೆ ಒಂದ್ಸತಿ ಇಲ್ಲೆಲ್ಲ ಕುಮಾರಸ್ವಾಮಿಗೆಲ್ಲ ಒಂದಿನ ಇಲ್ಲೇನೋ ಮಾತಾಡ್ಬೇಕಾದ್ರೆ ನಂಗೆ ಹೇಳಿದ್ ನನ್ನ ನೆನಪತ್ತು. ಅದು ನಮ್ಮ ಫ್ರೆಂಡ್ಸ್ ಮಾತಾಡ್ತಿದ್ರು, ಮುನ್ರತ್ನ ಏನೋ ಮಾತಾಡಿದ್ದಾರೆ, ನಮ್ಮ ವಿಶ್ವನಾಥ್ ಮಾತಾಡಿದ್ದಾರೆ. ಪಾಪ ಇವರಿಬ್ಬರು ಅಂಥದ್ದೇನು ಮಾತಾಡಿಲ್ಲ, ಸ್ವಲ್ಪ ಅಶೋಕ್ ಮಾತ್ರ ಸ್ವಲ್ಪ ಇರಲಿ ಅಂತ ಜಗ್ಗಿಸಿದ್ರು ನನ್ನ. ಮಿಕ್ಕಿದವರ ಸಲ ಕೂಡ ನನಗೆ DVGದು ಒಂದ್ ಕಡೆ ಒಂದು ಮಾತು ಬಂತು, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿಹೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಇದು ನನಗೆ ನೆನಪಂತು. ಯಾಕೆಂದ್ರೆ ಇದು ಏನಾದ್ರು ಒಂದು ನಾವು ಮಾತಾಡ್ಬೇಕಾದ್ರೆ ಒಂದು ಸಕ್ಸಸ್ ಸ್ಟೋರಿ ಇರ್ಬೇಕಲ್ಲ. ಐ ಅಗ್ರಿ ವಿತ್ ನಮ್ಮ ಅಶ್ವಥ್ ನಾರಾಯಣ್, ಇವ್ರದ್ದು ಒಂದು 5-6 ವಿಚಾರ ಐ ಅಗ್ರಿ. ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಹೇಳದೇ ಇರ್ಬೋದು, ಬಟ್ ಜನರ ಸಮಸ್ಯೆ ಏನಿದೆ ಅನ್ನೋದನ್ನ ಈ ಟ್ರೈ ಟು ಪ್ರೆಸೆಂಟ್ ಇಟ್ ಇನ್ ಇಸ್ ಓನ್ ವೇ. ಬೇಕಾದಷ್ಟು ವಿಚಾರಕ್ಕೆ ಇದಕ್ಕೆ. ಸೊ ಹಂಗೆ ಅಧ್ಯಕ್ಷರೇ, ನಾನು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಏನ್ ಹೇಳಿದ್ರು ಅಂತಂದ್ರೆ, ನಾನು ಇದನ್ನ ಈ ಇಲಾಖೆ ತೆಗೆದುಕೊಂಡ್ಮೇಲೆ ನಾನು ದೊಡ್ಡ ರಿಸರ್ಚ್ ಮಾಡಿದ್ದೀನಿ. ನಾನು ಐ ಆಮ್ ನಾಟ್ ಎ ಗುಡ್ ಸ್ಟೂಡೆಂಟ್ ಇನ್ ಮೈ ಕಾಲೇಜ್, ಸ್ಕೂಲಲ್ಲೆಲ್ಲ ಒಳ್ಳೆ ಸ್ಟೂಡೆಂಟ್ ಅಂತೂ ಅಲ್ಲ. ನಾನು 3rd ಕ್ಲಾಸಲ್ಲಿ SSC ಪಾಸ್ ಮಾಡಿದವನು, ಬಹಳ ಕಷ್ಟಪಟ್ಟು ಲೇಟಾಗಿ ಒಂದು ಡಿಗ್ರಿ ಮಾಡಿದವನು, 2007ರಲ್ಲಿ ಡಿಗ್ರಿ ಮಾಡ್ಕೊಂಡು ನಾನು ರಿಸರ್ಚ್ ಮಾಡಿದ್ದೀನಿ. ಏನ್ ಮಾಡ್ಬೋದು, ವಾಟ್ ಇಸ್ ದಿ ಪ್ರಾಬ್ಲಮ್ ವಿ ಹ್ಯಾವ್ ಟು, ಇದಕ್ಕೆ ಸೊಲ್ಯೂಷನ್ ಏನು. ಇದು ಬೆಂಗಳೂರು, ಯಾಕೆಂದ್ರೆ ಮೊದಲು ನಾನಿದ್ದಾಗ 70 ಲಕ್ಷ ಪಾಪ್ಯುಲೇಷನ್ ಇತ್ತು, ಇವತ್ತು 1.4 crores ಪಾಪ್ಯುಲೇಷನ್ ಬೆಂಗಳೂರು ನಗರ ಆಗಿದೆ. 1,30,00,000 ವೆಹಿಕಲ್ಸ್ ಇದೆ. ಟ್ರಾಫಿಕ್ ಕಂಜೆಕ್ಷನ್ ಎಸ್, ನಾನು ಇಲ್ಲ ಅಂತ ಹೇಳುದಿಲ್ಲ. ಯಾಕೆ ಅಂತ ಅಂದ್ರೆ ಬೆಂಗಳೂರು ನಗರದಲ್ಲಿ ಮಿಸ್ಟರ್ ಅಶೋಕ್, ಇಡೀ ದೇಶದಲ್ಲಿ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿಲಿ ಈ ರೋಡು 16% ಇದೆ, ದೊಡ್ಡ ದೊಡ್ಡ ರೋಡ್ಗಳಿದೆ. ಬೆಂಗಳೂರು ನಗರ ಸಿನ್ಸ್ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ, ಇಲ್ಲಿ ಬರೀ 8% ಇದೆ. ಆ 8% ಇಲ್ಲಿ 1,30,00,000 ವೆಹಿಕಲ್ ದಟ್ಟಣೆ ಆಗಬೇಕು.